ನಮಸ್ಕಾರ ಸ್ನೇಹಿತರೆ, ಪೆಟ್ ಕೇರ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಒಂದು ವೇಳೆ ಪಪ್ಪಿ ಖರೀದಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಒಂದು ಸಣ್ಣ ತಪ್ಪಿನಿಂದ ನಿಮ್ಮ ಹಣ ಹಾಗೆ ನಾಯಿ ಆರೋಗ್ಯ ಎರಡೂ ಕೂಡ ಹಾಳಾಗಬಹುದು. ಇಂದು ಪಪ್ಪಿ ಖರೀದಿಸುವ ಮೊದಲು ತಿಳಿಯಬೇಕಾದ 10 ಮುಖ್ಯವಾದ ವಿಷಯಗಳ ಬಗ್ಗೆ ಮಾತಾಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬ್ರೀಡ್ ಆಯ್ಕೆ ಸರಿಯಾಗಿರಲಿ. ಮೊದಲು ನೀವು ನಿಮ್ಮ ಜೀವನ ಶೈಲಿಗೆ ಅನುಗುಣವಾಗಿ ಹೊಂದಿಕೊಳ್ಳುವಂತಹ ನಾಯಿಯನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ಅಪಾರ್ಟ್ಮೆಂಟಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಸ್ಮಾಲ್ ಬ್ರೀಡ್ ಡಾಗ್ಗಳನ್ನ ನೀವು ತೊಗೋಬಹುದು. ಅದೇ ನೀವು ದೊಡ್ಡ ಮನೇಲಿ ಇದ್ದೀರಾ ಅಥವಾ ಜೊತೆಗೆ ನಿಮಗೆ ನಾಯಿ ನೋಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಇದೆ ಅಂತಿದ್ರೆ ನೀವು ದೊಡ್ಡ ಡಾಗ್ ಬ್ರೀಡ್ಗಳನ್ನ ನೀವು ತೊಗೋಬಹುದು. ಕೇವಲ ನಾಯಿ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಬ್ರೀಡ್ನ ಆಯ್ಕೆ ಮಾಡಿ ನೆಕ್ಸ್ಟ್ ಅದರಿಂದ ನೀವು ಸಮಸ್ಯೆ ಅನುಭವಿಸಬೇಕಾಗುತ್ತೆ. ನಿಮಗೆ ಸಮಯ ಕಡಿಮೆ ಇದೆ ಅಂತ ಹೇಳಿದ್ರೆ ಶಾರ್ಟ್ ಬ್ರೀಡ್ ಡಾಗ್ಗಳನ್ನ ನೀವು ತೊಗೋಬಹುದು. ನೀವು ಹೇರ್ ಮೇಂಟೈನ್ ಮಾಡೋದಕ್ಕೆಲ್ಲ ಸಮಯ ಇದೆ ಅಂತಿದ್ರೆ ನೀವು ಲಾರ್ಜ್ ಹಾಗೆ ಲಾಂಗ್ ಹೇರ್ ಇರುವಂಥ ಡಾಗ್ಗಳನ್ನ ನೀವು ಸಾಕಬಹುದು. ನೆಕ್ಸ್ಟ್, ಬ್ರೀಡರ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಿ. ನೀವು ಒಂದು ಪಪ್ಪಿನ ಖರೀದಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಳ್ಳೆ ಬ್ರೀಡರ್ ಹತ್ರ ನೀವು ತೊಗೋಬೇಕಾಗುತ್ತೆ. ಅವ್ರು ಬಂದು ರೆಪ್ಯೂಟೆಡ್ ಬ್ರೀಡರ್ ಆಗಿರಬೇಕಾಗುತ್ತೆ. ಕೆಲವೊಬ್ಬರು ಕ್ರಾಸ್ ಬ್ರೀಡ್ ನಾಯಿಗಳನ್ನೆಲ್ಲ ಕೊಟ್ಟು ಮೋಸ ಮಾಡೋಂಥವ್ರು ಇರ್ತಾರೆ. ಹಾಗಾಗಿ ಅವರ ಒಂದು ಬ್ರೀಡಿಂಗ್ ಎಲ್ಲ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ನೀವು ನೋಡ್ಬೋದು. ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೆಲ್ಲ ಕೂಡ ನಾಯಿಗಳ ಪ್ರೀವಿಯಸ್ ಏನು ಬ್ರೀಡ್ ಮಾಡಿರ್ತಾರೆ ಅದರ ಫೋಟೋಗಳೆಲ್ಲ ಹಾಕಿರ್ತಾರೆ. ಅದನ್ನೆಲ್ಲ ನೀವು ಚೆಕ್ ಮಾಡ್ಕೋಬಹುದು. ಜೊತೆಗೆ ಪಪ್ಪಿ ಖರೀದಿ ಮಾಡುವಾಗ ಆ ಪಪ್ಪಿಯ ಫಾದರ್ ಹಾಗೆ ಮದರ್ ಏನಿದೆ ಇದನ್ನು ನೀವು ನೋಡಬೇಕಾಗತ್ತೆ. ನೇರವಾಗಿ ನೋಡೋದಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಫೋಟೋ ವಿಡಿಯೋನಾರು ಇರುತ್ತೆ, ಅದನ್ನಾರು ನೀವು ನೋಡಬಹುದು. ನೇರವಾಗಿ ನೋಡೋಕ್ಕೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಒಂದು ವೇಳೆ ಪಪ್ಪಿಯ ಫಾದರ್ ಹಾಗೆ ಮದರ್ ತೋರಿಸೋದಕ್ಕೆ ಬ್ರೀಡರ್ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಅವರು ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಬಂದು ಪಪ್ಪಿಯ ವಯಸ್ಸು. ನೀವೊಂದು ಪಪ್ಪಿನ ತೊಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ 30 ದಿನಗಳ ಮೇಲಿರುವಂತಹ ಪಪ್ಪಿಗಳನ್ನೇ ತೊಗೋಬೇಕು. 30 ದಿನಗಳ ಒಳಗಡೆ ಇರುವಂಥ ಪಪ್ಪಿನ ನೀವು ತೊಗೋಬಾರ್ದು. ಯಾಕೆ ಅಂತ ಹೇಳಿದ್ರೆ ಮಿನಿಮಮ್ ಒಂದು 25-30 ಡೇಸ್ ತನಕ ಪಪ್ಪಿಗೆ ಮದರ್ ಮಿಲ್ಕ್ ಫೀಡಿಂಗಲ್ಲಿ ಇರುತ್ತೆ. ಹಾಗೆ ನೆಕ್ಸ್ಟ್ ಬಂದು ಸ್ಟಾರ್ಟರ್ ಫುಡ್ನೆಲ್ಲ ಕೊಡ್ತಾ ಇರ್ತಾರೆ. ನೀವು ಪಪ್ಪಿನ ತರ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಪಪ್ಪಿ ಬಂದು ಸೆಲ್ಫ್ ಫೀಡಿಂಗಲ್ಲಿ ಇರಬೇಕು. ಅದಕ್ಕೆ ಒಂದು ಬಟ್ಲಲ್ಲಿ ಊಟ ಕೊಟ್ಟರೆ ಆ ಪಪ್ಪಿ ತಿನ್ನೋ ರೀತಿ ಇರಬೇಕು. ಅದಾಗೇನೆ ನೆಕ್ಸ್ಟ್ ಬಂದು ಪಪ್ಪಿಯ ಹೆಲ್ತ್ನ ಚೆಕ್ ಮಾಡಬೇಕಾಗುತ್ತೆ. ಅಂದರೆ ಪಪ್ಪಿ ಬಂದು ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ಒಂದು ಕಡೆ ಸುಮ್ಮನೆ ಕೂರೋದು ಆ ರೀತಿ ಎಲ್ಲ ಮಾಡಬಾರ್ದು. ಪಪ್ಪಿ ಬಂದು ಪ್ಲೇಫುಲ್ ಆಗಿರಬೇಕು. ಕಣ್ಣುಗಳು ಸ್ವಚ್ಛವಾಗಿರಬೇಕು. ಮೂಗಿನಿಂದ ನೀರು ಬರಬಾರ್ದು. ಕಿವಿಗಳಿಂದ ಬ್ಯಾಡ್ ಸ್ಮೆಲ್ ಬರಬಾರ್ದು. ಪಪ್ಪಿಯ ಕೋಟ್ ಎಲ್ಲ ಬಂದು ಶೈನಿಂಗ್ ಆಗಿರಬೇಕಾಗುತ್ತೆ. ಹಾಗೆ ಪಪ್ಪಿ ಬಂದು ಭಯ ಪಡಬಾರ್ದು. ಆ್ಯಕ್ಟಿವ್ ಆಗಿ ಪ್ಲೇಫುಲ್ ಆಗಿರಬೇಕು ಅಂತ ಪಪ್ಪಿನ ನೋಡಿ ನೀವು ಪರ್ಚೇಸ್ ಮಾಡಬೇಕು. ವ್ಯಾಕ್ಸಿನೇಷನ್ ಮತ್ತು ಡಿವಾರ್ಮಿಂಗ್. ಪಪ್ಪಿಗೆ ಬಂದು ಸ್ಟಾರ್ಟಿಂಗ್ 15 ಡೇಸಿಗೆ ಫಸ್ಟ್ ಡಿವಾರ್ಮಿಂಗ್ ಮಾಡಿರಬೇಕು. 30 ಡೇಸಿಗೆ ಸೆಕೆಂಡ್ ಡಿವಾರ್ಮಿಂಗ್ ಆಗಿರಬೇಕು. ಅದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಳ್ಳಿ, ಡಿವಾರ್ಮಿಂಗ್ ಆಗಿದ್ದೇ ಇಲ್ವಾ ಅಂತ ಹೇಳಿ. ಹಾಗೆ ಒಂದು ವೇಳೆ ನೀವೇನಾದರೂ 45 ಡೇಸ್ 50 ಡೇಸ್ ಪಪ್ಪಿನ ತರ್ತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಒಂದು ವ್ಯಾಕ್ಸಿನೇಷನ್ ಆಗಿರಬೇಕಾಗುತ್ತೆ. ವ್ಯಾಕ್ಸಿನೇಷನ್ ಆಗಿರುವಂಥ ಒಂದು ರೆಕಾರ್ಡ್ ಏನಿರುತ್ತೆ ವ್ಯಾಕ್ಸಿನೇಷನ್ ಬುಕ್, ಅದನ್ನೆಲ್ಲ ನೀವು ಚೆಕ್ ಮಾಡಿ ತೊಗೊಳ್ಳಿ. ನೆಕ್ಸ್ಟ್ ಬಂದು ಪಪ್ಪಿಗೆ ಯಾವ ಫುಡ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿ ತಿಳ್ಕೊಬೇಕಾಗುತ್ತೆ. ನೀವು ಹೊಸದಾಗಿ ಪಪ್ಪಿನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಬ್ರೀಡರ್ ಬಂದು ಆ ಪಪ್ಪಿಗೆ ಯಾವ ಫುಡ್ನ ಕೊಡ್ತಾ ಇದ್ದಾರೆ, ಎಷ್ಟು ಟೈಮ್ ಕೊಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಕೊಡ್ತಾ ಇದ್ದಾರೆ, ಅದನ್ನು ಪೌಡರ್ ಮಾಡಿ ಆ ಟೈಪಲ್ಲಿ ಕೊಡ್ತಾ ಇದ್ದೀರಾ ಇಲ್ಲ ಕಿಬ್ಬಲ್ಸ್ನ ವಾಟರ್ನಲ್ಲಿ ನೆನೆಸ್ಬಿಟ್ಟು ಕೊಡ್ತಾ ಇದ್ದೀರಾ, ಅದನ್ನು ನೀವು ತಿಳ್ಕೊಂಡು ನೀವು ಅದೇ ರೀತಿ ಸ್ವಲ್ಪ ದಿನ ಅದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ನೀವು ಮನೆಗೆ ತಂದಿದ ತಕ್ಷಣ ಯಾವುದೋ ಬೇರೆ ಫುಡ್ನ ಚೇಂಜ್ ಮಾಡೋದು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ದಿನ ನಿಧಾನವಾಗಿ ಸ್ವಲ್ಪ ನೀವು ಫುಡ್ನ ಚೇಂಜ್ ಮಾಡ್ತಾ ಬರಬೇಕು. ಒಂದು ವೇಳೆ ಬ್ರೀಡರ್ ಯಾವುದೋ ಬೇರೆ ಫುಡ್ನ ಕೊಡ್ತಾ ಇರ್ತಾರೆ, ನೀವು ತೊಗೊಬಂದಿದ ತಕ್ಷಣ ಬೇರೆ ಫುಡ್ನ ಚೇಂಜ್ ಮಾಡಿದಿರಿ ಅಂತ ಹೇಳಿದರೆ ಪಪ್ಪಿಗೆ ಡೈಜೆಷನ್ ಆಗದಲ್ಲೇ ಅದಕ್ಕೆ ಲೂಸ್ ಮೋಷನ್ ಅಥವಾ ವಾಮಿಟಿಂಗ್ ಬೇರೆ ಯಾವುದೋ ಸಮಸ್ಯೆ ಆಗ್ಬೋದು. ಇದರಿಂದ ಪಾರ್ವ ಕೂಡ ಆಗಬಹುದು. ನೆಕ್ಸ್ಟ್ ಬಂದು ಖರ್ಚಿನ ಬಗ್ಗೆ ತಿಳ್ಕೊಳ್ಳಿ. ನೀವು ಪಪ್ಪಿ ತೊಗೊಳ್ತಾ ಇದ್ದೀರಾ ಅಂದರೆ ಪಪ್ಪಿ ಪ್ರೈಸ್ ಮಾತ್ರ ನಿಮಗೆ ಖರ್ಚು ಬರೋಲ್ಲ. ಇದ್ರ ಜೊತೆಗೆ ಡಾಗ್ ಫುಡ್ ಬೇಕಾಗುತ್ತೆ, ವ್ಯಾಕ್ಸಿನೇಷನ್, ಡಿವಾರ್ಮಿಂಗ್, ಪಪ್ಪಿಗೆ ಆಟಾಡೋದಕ್ಕೆ ಟಾಯ್ಸ್, ವೆಟನರಿ ಚಿಕಿತ್ಸೆಗೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ಇದೆಲ್ಲದಕ್ಕೂ ಪ್ರತಿ ತಿಂಗಳು ನಿಮ್ಮ ಹತ್ರ ಹಣ ಇರಬೇಕಾಗುತ್ತೆ. ನನ್ನ ಹತ್ರ ಒಂದು 10,000 ಇದೆ, ಅದಕ್ಕೆ ಒಂದು ನಾಯಿ ಮರಿ ತೊಗೊಬಂದೆ ಅಷ್ಟೇ ಅಲ್ಲ, ಅದ್ರ ಮೇಲೆ ನಿಮಗೆ ಎಕ್ಸ್ಟ್ರಾ ಖರ್ಚುಗಳು ಬರುತ್ತೆ. ಅದನ್ನೆಲ್ಲ ಮೇಂಟೈನ್ ಮಾಡೋಷ್ಟು ನಿಮ್ಮ ಹತ್ರ ಹಣ ಇರಬೇಕಾಗುತ್ತೆ. ಏನಿಲ್ಲ ಅಂತ ಹೇಳಿದ್ರೆ ಒಂದು 5,000 ಆದರೂ ಸ್ಟಾರ್ಟಿಂಗ್ ಏನಿರೋ 1-2 ಮಂತ್ಸ್ ಇರುತ್ತೆ, ಆ ಒಂದು 2 ಮಂತ್ಸಲ್ಲಿ ಒಂದು 5,000 ಆದರೂ ಬೇಕಾಗುತ್ತೆ. ನೆಕ್ಸ್ಟ್ ಪಪ್ಪಿ ಖರೀದಿ ಮಾಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿದ್ದು ಆ ಪಪ್ಪಿಗೆ ನೀವು ಸಮಯನ ಕೊಡೋದಕ್ಕೆ ನಿಮ್ಮ ಹತ್ರ ಸಾಧ್ಯನಾ ಅಂಥೇಳಿ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಪಪ್ಪಿನ ತೊಗೊಬರ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಟ್ರೈನಿಂಗ್ ಮಾಡಬೇಕು, ವಾಕಿಂಗ್ ಮಾಡಿಸ್ಬೇಕು, ಪ್ಲೇಯಿಂಗ್ ಮಾಡಿಸ್ಬೇಕು, ಜೊತೆಗೆ ಸೋಷಲೈಸೇಷನ್ ಮಾಡಿಸ್ಬೇಕು. ಹಾಗೆ ಪಪ್ಪಿಗೆ ಗ್ರೂಮಿಂಗ್ ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ಟಾಯ್ಲೆಟ್ ಮಾಡಿದ್ರೆ ಅದನ್ನು ಕ್ಲೀನ್ ಮಾಡಬೇಕು. ಈ ರೀತಿ ತುಂಬ ಸಮಯನ ನಾಯಿಗೆ ನೀವು ಕೊಡಬೇಕಾಗುತ್ತೆ. ಇಷ್ಟೆಲ್ಲ ಸಮಯನ ನೀವು ಕೊಡ್ಬೋದು ಅಂತ ಹೇಳಿದ್ರೆ ನಾಯಿನ ನೀವು ಖರೀದಿ ಮಾಡಬಹುದು. ಸಮಯ ನಿಮಗೆ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಾಯಿನ ಖರೀದಿ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಈ ನಾಯಿಗೆ ಸಂಬಂಧಪಟ್ಟಂತಹ ಯಾವುದಾದ್ರು ದಾಖಲೆಗಳಿದ್ದರೆ ಅದನ್ನು ನೀವು ಪಡ್ಕೋಬೇಕಾಗುತ್ತೆ. ಅಂತ ಹೇಳಿದ್ರೆ ಬ್ರೀಡರ್ ಹತ್ರ ನೀವು ವಿತ್ KCI ಡಾಗ್ನ ತೊಗೋತಾ ಇದ್ದೀರಾ ಅಂತ ಹೇಳಿದ್ರೆ KCI ಪೇಪರ್ ಇದನ್ನು ಇತ್ತು ಅಂತ ಹೇಳಿದ್ರೆ ಅದನ್ನು ನೀವು ಇಸ್ಕೋಬೇಕಾಗುತ್ತೆ. ವ್ಯಾಕ್ಸಿನೇಷನ್ ಆಗಿದ್ದರೆ ವ್ಯಾಕ್ಸಿನೇಷನ್ ಕಾರ್ಡ್ನ ಇಸ್ಕೋಬೇಕಾಗುತ್ತೆ. ಪರ್ಚೇಸ್ ಮಾಡಿದ್ದಕ್ಕೆ ಏನಾದ್ರು ಬಿಲ್ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಇಸ್ಕೋಬೇಕಾಗುತ್ತೆ.
ಇನ್ನು ಕೊನೆಯದಾಗಿ ನಾಯಿನ ಭಾವನೆಯಿಂದ ಅಲ್ಲ, ಜವಾಬ್ದಾರಿಯಿಂದ ನಿರ್ಧಾರ ಮಾಡಿ ತೊಗೋಬೇಕಾಗುತ್ತೆ. ಡಾಗ್ ಅಂತ ಹೇಳಿದ್ರೆ ಅದೊಂದು ಆಟಿಕೆ ಅಲ್ಲ, ಟಾಯ್ ಅಲ್ಲ. ಸೊ ಒಂದು ಡಾಗ್ನ ತೊಗೊಳ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಸ್ವಲ್ಪ ದಿನ ಸಾಕಿ ಬಿಟ್ಬಿಡೋದು, ಎಲ್ಲೋ ತೊಗೊಂಡೋಗಿ ಬೀದಿಲಿ ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಒಂದು ಡಾಗ್ನ ತೊಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಡಾಗ್ ಬಂದು 10 ರಿಂದ 15 ವರ್ಷ ತನಕ ಬದುಕುತ್ತೆ. ಅಲ್ಲಿ ತನಕ ನಿಮ್ಮ ಒಂದು ಕುಟುಂಬದ ಸದಸ್ಯ ಆಗಿರುತ್ತೆ ಆ ಡಾಗ್ ಬಂದು. ಯಾರೋ ಪಕ್ಕದ ಮನೇಲಿ ಸಾಕಿದ್ದಾರೆ ನಾಯಿನ, ಅಥವಾ ನಮ್ಮ ರಿಲೇಟಿವ್ಸ್ ಹಾಕಿದ್ದಾರೆ, ಫ್ರೆಂಡ್ಸ್ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿ ನೋಡ್ಬಿಟ್ಟು ನಾವು ಕೂಡ ಸಾಕೋಣ ಅಂಥೇಳಿ ತೊಗೊಬಂದು 2 ದಿನ ಸಾಕೋದು, ಆಮೇಲೆ ಆಗ್ತಾಯಿಲ್ಲ, ನಾಯಿ ಕಿರ್ಚಾಡ್ತದೆ, ಟಾಯ್ಲೆಟ್ ಮಾಡ್ತದೆ, ಮನೇಲಿರುವಂತಹ ವಸ್ತುಗಳನ್ನ ಕಚ್ಚೋದು, ಹಾಳು ಮಾಡೋದು, ಈ ರೀತಿ ಎಲ್ಲ ಮಾಡ್ತಾಯಿದೆ ಅಂಥೇಳಿ ಡಾಗ್ನ 2 ದಿನಕ್ಕೆ ತೊಗೊಬಂದು ಆಮೇಲೆ ತೊಗೊಂಡೋಗಿ ಬೀದಿಯಲ್ಲಿ ಬಿಟ್ಬಿಡೋದು, ಇಲ್ಲ ಮತ್ತೊಬ್ಬರು ಬೇರೆ ಯಾರಿಗೋ ಕೊಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ನಾಯಿನ ಸಾಕ್ತಾಯಿದ್ದೀರಾ ಅಂತ ಹೇಳಿದ್ರೆ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನಿಮ್ಮ ಕೈಲಿ ಸಾಕೋದಕ್ಕಾಗುತ್ತೆ ಅಂದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಸಾಕೋದಕ್ಕೆ ಹೋಗಬೇಡಿ. ನಮ್ಮ ಡಿ ಬಾಸ್ ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಮಾಹಿತಿನ ಹೇಳಿದ್ದಾರೆ. 100% ನಿಜ ಅದು. ತುಂಬ ಜನ ನಮಗೆ ಯಾವ ಡಾಗ್ ಬ್ರೀಡ್ ಬೇಕು, ಅವ್ರಿಗೆ ಯಾವುದು ಸೂಟ್ ಆಗುತ್ತೆ ಅಂತಲೇ ಗೊತ್ತಿರಲ್ಲ. ಸೊ ಅದನ್ನು ಫಸ್ಟು ತಿಳ್ಕೊಬೇಕು ಅವರು. ನೀವು ಸರಿಯಾಗಿರುವಂಥ ಬ್ರೀಡ್ನ ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದರಿಂದ ತುಂಬ ಸಮಸ್ಯೆನ ನೀವು ಅನುಭವಿಸಬೇಕಾಗುತ್ತೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಮ್ಮ ಚಾನಲಲ್ಲೇ ಒಂದು ಬೆಲ್ಜಿಯಂ ಮಲಿನಾಯ್ಸ್ ನಾಯಿ ಮರಿ ನಮ್ಮ ಫ್ರೆಂಡ್ ತೊಗೊಂಡಿರೋಂಥ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದು ಸ್ಟಾರ್ಟಿಂಗ್ ನಮ್ಮ ಮನೇಲಿ ಬಂದಿತ್ತು, ಅದ್ರ ಎಲ್ಲ ವಿಡಿಯೋ ಇದೆ ನಮ್ಮ ಚಾನಲ್ ಒಂದು ಸಲ ಚೆಕ್ ಮಾಡಿ. ಅವ್ರಿಗೆ ನಾನು ಸಜೆಸ್ಟ್ ಮಾಡಿದ್ದೆ, ಈ ಬ್ರೀಡ್ ಬೇಡ, ನಿಮಗೆ ಸೆಟ್ ಆಗಲ್ಲ ಅಂಥೇಳಿ, ಫಸ್ಟ್ ಟೈಮ್ ಸಾಕ್ತಿರೋರಿಗೆ ಅಷ್ಟು ಸೂಟ್ ಆಗಲ್ಲ ಇದು ಅಂತ ಹೇಳಿದ್ದೆ. ಬಟ್ ಅವರು ಆಸೆಯಿಂದ ತೊಗೊಂಡ್ರು. ಬಟ್ ಈಗ ಸೇಲ್ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮನೇಲಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ, ಅಮ್ಮನಿಗೆ ಎಳೆಯುತ್ತೆ ಡಾಗ್, ಹೇಳಿದ ಮಾತು ಕೇಳಲ್ಲ, ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಬೆಲ್ಜಿಯಂ ಮಲಿನಾಯ್ಸ್ ತೊಗೊಳ್ತೀರಾ ಅಂತ ಹೇಳಿದ್ರೆ ಟ್ರೈನಿಂಗ್ ಆಗಬೇಕು ಇದಕ್ಕೆ. ಅದನ್ನೆಲ್ಲ ನಾನು ಮುಂಚೆನೇ ಹೇಳಿದ್ದೆ, ಅದು ನನ್ನ ಮಾತು ಕೇಳಿಲ್ಲ. ಈಗ ನೋಡಿದ್ರೆ ಬೇರೆಯವ್ರಿಗೆ ಸೇಲ್ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಸಮಸ್ಯೆ ನಿಮಗೂ ಕೂಡ ಆಗುತ್ತೆ. ಫಸ್ಟ್ ಟೈಮ್ ಬಂದು ಡಾಗ್ನ ಸಾಕ್ತಾಯಿದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಸಾಫ್ಟ್ ಡಾಗ್ ಬ್ರೀಡ್ ಏನಿದೆ, ಫ್ರೆಂಡ್ಲಿ ಡಾಗ್ ಬ್ರೀಡ್ ಏನಿದೆ, ಲ್ಯಾಬ್ರಡೋರ್ ರಿಟ್ರೀವರ್, ಗೋಲ್ಡನ್ ರಿಟ್ರೀವರ್, ಜೊತೆಗೆ ಬೀಗಲ್, ಪಗ್, ಶಿಡ್ಜು, ಇಂಥ ಬ್ರೀಡ್ಗಳನ್ನ ನೀವು ಸಾಕ್ಕೊಳ್ಳಿ. ಬೇರೆ ಬ್ರೀಡ್ ನೀವು ರಾಟ್ ವೀಲರ್ ಅಂದರೆ ಇಷ್ಟ ನನಗೆ, ಜರ್ಮನ್ ಶೆಫರ್ಡ್ ಅಂದರೆ ಕ್ರೇಜ್ ನನಗೆ, ಈ ರೀತಿಯಲ್ಲಿ ಹೇಳಿ ಡಾಗ್ನ ತೊಗೊಂಡು ನಾಳೆ ದಿನ ಡಾಗ್ ಕಚ್ಚುತ್ತಾ ಇದೆ, ನಮಗೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತೀರಾ. ಅದಕ್ಕೆ ಕರೆಕ್ಟಾಗಿರೋ ಸೋಷಿಯಲೈಸೇಷನ್ ಆಗಿರಲ್ಲ, ಟ್ರೈನಿಂಗ್ ಆಗಿರಲ್ಲ. ಫಸ್ಟ್ ಟೈಮ್ ಸಾಕ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಫ್ರೆಂಡ್ಲಿ ಡಾಗ್ ಏನಿದೆ ಇದನ್ನು ಸಾಕಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಬೇಕಾದ್ರೆ ನೀವು ರಾಟ್ ವೀಲರ್, ಪಿಟ್ಬುಲ್, ಡಾಗ್ ಅರ್ಜೆಂಟಿನೋ, ಕೆನೋಕೋರ್ಸೋ ಯಾವ್ದು ಬೇಕಾದ್ರೆ ನೀವು ಸಾಕೋಬಹುದು. ಒಂದು ವೇಳೆ ನೀವೇನಾದರೂ ಸಿಟಿನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಟಾಯ್ ಬ್ರೀಡ್ಗಳನ್ನ ಸಾಕೊಳ್ಳಿ. ಬೀಗಲ್ ಇರ್ಬೋದು, ಪಗ್ ಇರ್ಬೋದು, ಮಿನಿಯೇಚರ್ ಪಿಂಚರ್ ಇರ್ಬೋದು. ಒಂದು ವೇಳೆ ನೀವೇನೋ ಹೇರ್ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಶಿಡ್ಜುನ ಸಾಕೋಬೋದು. ಶಿಡ್ಜು ಬಂದು ಬೆಸ್ಟ್ ಡಾಗ್ ಬ್ರೀಡ್ ಇದು. ನನ್ನ ಹತ್ರನೇ ಒಂದು 4-5 ನಾಯಿನ ಸಾಕಿದ್ದೀನಿ ಶಿಡ್ಜು. ಸೊ ಮುಂಚೆ ಸಾಕಿದ್ದೆ. ಸೊ ಒಂದು ಬೆಸ್ಟ್ ಡಾಗ್ ಬ್ರೀಡ್, ಪ್ರೆಸೆಂಟ್ ಕೂಡ ನಮ್ಮ ಮನೇಲಿ ಒಂದಿದೆ. ಹಾಗೆ ನೀವು ನಾಯಿ ತೊಗೊಳ್ತೀರಾ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಡೇಸ್ ಬಂದು ಪಪ್ಪಿ ಬಂದು ಅಳೋದು, ಈ ರೀತಿ ಎಲ್ಲ ಮಾಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಮದರ್ ಜೊತೆ ಇರುತ್ತೆ, ಮತ್ತು ಅವುಗಳ ಫ್ಯಾಮಿಲಿ ಏನಿದೆ ಬೇರೆ ಪಪ್ಪಿಗಳು ಅದ್ರ ಜೊತೆ ಎಲ್ಲ ಆಟಾಡ್ಕೊಂಡು ಆರಾಮಾಗಿರುತ್ತೆ. ಸಡನ್ನಾಗಿ ಒಂದೇ ಸಲ ನೀವು ಬೇರೆ ಕಡೆ ತೊಗೊಬರ್ತೀರಾ ಅಂತ ಹೇಳಿದ್ರೆ ಸೊ ಆ ಪಪ್ಪಿಗೆ ಅಡ್ಜಸ್ಟ್ ಆಗಬೇಕು. ಆಗ ಮೊದಲನೇ ದಿನ ಅಥವಾ ಒಂದು ವಾರ ಪಪ್ಪಿ ನೈಟೆಲ್ಲ ಅಳುವಂತಹ ಒಂದು ಕೆಲಸನ ಮಾಡುತ್ತೆ. ಇದನ್ನು ಬಂದು ಸ್ವಲ್ಪ ದಿನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಎಷ್ಟೋ ಜನ ನಮ್ಮ ಹತ್ರ ನಾಯಿ ತೊಗೊಂಡೋಗಿ ನೈಟೆಲ್ಲ ಅಳ್ತದೆ ಅಂತ ಹೇಳಿ ಒಂದೇ ದಿನಕ್ಕೆ ವಾಪಸ್ಸು ತಂದು ಕೊಟ್ಟಿರೋವಂಥವ್ರು ತುಂಬ ಜನ ಇದ್ದಾರೆ. ನಮಗೆ ನೈಟೆಲ್ಲ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಪಪ್ಪಿ ಬಂದು ಕಿರ್ಚಾಡುತ್ತೆ, ಅಳುತ್ತೆ, ಈ ರೀತಿಯೆಲ್ಲ ತುಂಬ ಕಂಪ್ಲೇಂಟ್ ಬರುತ್ತೆ. ಸೊ ಒಂದು ಪಪ್ಪಿ ತೊಗೊಳ್ತೀರಾ ಅಂತ ಹೇಳಿದ್ರೆ ನಿಮಗೆ ಆಗಲೇ ಹೇಳಿದೆ ನಾನು. ಸೊ ಈ ರೀತಿ ಆಗುತ್ತೆ. ಹಾಗಾಗಿ ನೀವು ಪಪ್ಪಿ ತೊಗೊಳ್ತೀರಾ ಅಂದರೆ ಅದಕ್ಕಿಂತ ಮುಂಚೆ ನೀವು ಈ ಎಲ್ಲ ಒಂದು ವಿಷಯಗಳಿಗೆ ಪ್ರಿಪೇರ್ ಆಗಿರಬೇಕು. ನೆಕ್ಸ್ಟ್ ಅಷ್ಟೇ ತೊಗೋಬೋದು. ತುಂಬ ಜನ ನಮ್ಮ ಮಕ್ಕಳಿಗೆ ನಾಯಿ ಅಂದರೆ ಇಷ್ಟ, ಸೊ ಈ ರೀತಿ ಎಲ್ಲ ತೊಗೊಳ್ತಾರೆ. ನಿಮ್ಮ ಮಕ್ಕಳಿಗೆ ಇಷ್ಟ ಅಂತ ಹೇಳಿದ್ರೆ ಅವರು 1 ದಿನ 2 ದಿನ ಆಟ ಆಡಿಸಿ ಬಿಡ್ತಾರೆ. ಆಮೇಲೆ ಮತ್ತೆ ನಾಯಿ ಹತ್ರಕ್ಕೆ ಬರೋದಕ್ಕೆ ಹೋಗಲ್ಲ ಅವರು. ಯಾವಾಗಲೂ ಒಂದು ಸಲ ದಿನದಲ್ಲಿ ಒಂದು 10 ನಿಮಿಷ 20 ನಿಮಿಷ ಬಂದು ಆಟ ಆಡಿಸ್ಬೋದು ಅಷ್ಟೇ. ಬಟ್ ಆ ಪಪ್ಪಿನ ಏನಿದೆ ಅದನ್ನು ನೀವೇ ನೋಡ್ಕೋಬೇಕು. ಅದಕ್ಕೆ ಫುಡ್ ಕೊಡಬೇಕು, ವ್ಯಾಕ್ಸಿನೇಷನ್ ಮಾಡಿಸ್ಬೇಕು, ಟಾಯ್ಲೆಟ್ ಮಾಡಿದ್ರೆ ಕ್ಲೀನ್ ಮಾಡಬೇಕು, ಇದನ್ನೆಲ್ಲ ನೀವೇ ಮಾಡಬೇಕಾಗುತ್ತೆ. ಹಾಗಾಗಿ ನಾಯಿನ ತೊಗೊಳೋಕ್ಕಿಂತ ಮುಂಚೆ ಅದೊಂದು ದೊಡ್ಡ ಕಮಿಟ್ಮೆಂಟ್, ತುಂಬ ಕೆಲಸಗಳಿರುತ್ತೆ. ಒಂದು ನಾಯಿ ಸಾಕ್ತೀರಾ ಅಂತ ಹೇಳಿದ್ರೆ ಅಷ್ಟು ಈಸಿ ಇರೋದಿಲ್ಲ. ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು 6 ಮಂತ್ ಮೇಲೆ ಹೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಒಂದು ದಿನಕ್ಕೆ 2 ಹೊತ್ತು ಊಟ, ಬೆಳಗ್ಗೆ ಸಂಜೆ ವಾಕಿಂಗ್, ಇಷ್ಟು ಮಾಡಿದ್ರೆ ಸಾಕಿರುತ್ತೆ. ಬಟ್ ಪಪ್ಪಿ ಸ್ಟೇಜಲ್ಲಿ ಅದಕ್ಕೆ 4-5 ಸಲ ಊಟ ಕೊಡಬೇಕು, ಟಾಯ್ಲೆಟು ತುಂಬ ಸಲ ಮಾಡುತ್ತೆ, ಗಲಾಟೆ ಜಾಸ್ತಿ ಮಾಡುತ್ತೆ, ಮನೇಲಿರುವಂತಹ ಪದಾರ್ಥಗಳೇನಿರುತ್ತೆ ಸೋಫಾ, ಸ್ಲಿಪ್ಪರ್, ಇದನ್ನೆಲ್ಲ ಕಚ್ಚೋದು ಜಾಸ್ತಿ ಮಾಡುತ್ತೆ. ಅದನ್ನೆಲ್ಲ ಸ್ವಲ್ಪ ದಿನ ನೀವು ತಡ್ಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದು 5-6 ತಿಂಗಳು ನಂತರ ಯಾವುದೇ ರೀತಿ ಸಮಸ್ಯೆನ ಕೊಡೋದಿಲ್ಲ. ಓಕೆ ಫ್ರೆಂಡ್ಸ್, ಕಮೆಂಟ್ನಲ್ಲಿ ತಿಳಿಸಿ ನೀವು ಯಾವ ಬ್ರೀಡ್ ಪಪ್ಪಿನ ಖರೀದಿ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದೀರಾ ಅಥವಾ ಆಲ್ರೆಡಿ ಖರೀದಿ ಮಾಡಿದ್ದೀರಾ ಅಂತ ಹೇಳಿ. ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.